ಒಂದು ಹಗರಣ ಕಾಂಗ್ರೆಸ್ ಅವಧಿಯಲ್ಲಿ ಅತಿ ಹೆಚ್ಚು ಒಂದು ವಿರೋಧ ಪಕ್ಷದವರು ಮಾತಾಡಿದ್ದಾರೆ. ಈ ಬಗ್ಗೆ ನೋಡ್ರಿ, ವಿರೋಧ ಪಕ್ಷದವರು ತಾವು ನೋಡಿದ್ರಿ 4 ವರ್ಷ ಆಡಳಿತ ಮಾಡಿದಾಗ ಇವರು ಮಾಡಿದಂಥ ಹಗರಣಗಳ ಸಂಖ್ಯೆ ಲೆಕ್ಕನೇ ಇಲ್ಲ. ಆದರೆ ಮೂಡಾದ್ದು ಅದು ಇವರು ಸೃಷ್ಟಿ ಮಾಡಿದ್ದೇ ಹೊರತಾಗಿ ಅದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಯಾಕಂದ್ರೆ ಇದು 1989 ಡೇಟ್ ನೆನಪಿಲ್ಲ ನನಗೆ. ಆ ಇಸ್ವಿಯಲ್ಲಿ ಅದು 90ರ ಆಸ್ಪಾಸಿನಲ್ಲಿ ಖರೀದಿ ಆದಂಥ ಒಂದು ಭೂಮಿ. ಅದನ್ನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಅದನ್ನೆಲ್ಲ ಪ್ಲಾಟ್ ಹಂಚಿದ್ದಾರೆ. ಅವ್ರೇನು ಇದೇ BJP ಸರ್ಕಾರ ಇದ್ದಾಗ 50-50 ರೈತರ ಏನು ಜಮೀನನ್ನ ಸ್ವಾಧೀನಪಡಿಸ್ಕೋತೀವಿ, ದುಡ್ಡು ಕೊಡದೆ ಅವರಿಗೆ 50-50 ಸೈಟ್ಗಳನ್ನು ಕೊಡಬೇಕು ಅಂತೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡು ಇವರೊಬ್ಬರಿಗೆ ಕೊಟ್ಟಿಲ್ಲ, ಅಲ್ಲಿ 100 ರೈತರಿಗೆ ಹಂಚಿದ್ದಾರೆ. ಆದರೆ ಇವರಿಗೆ ಏನು ಹಂಚಿದ್ದಾರೆ, ಇವ್ರು ಯಾವುದು ಸೈಟ್ ಇರ್ತದೆ ಕೊಡಿ ಅಂತ ಕೇಳಿಲ್ಲ. ನಮಗೆ ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಬರಬೇಕು, ನೀವು ಮೂಡಾದವರು ಆ ಪ್ರಕಾರ ನನಗೆ ಕೊಡಿ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ ವಿನಃ ನಮಗೆ ಇಂಥಲ್ಲೇ ಕೊಡಿ, ಇಂಥ ಬೆಲೆ ಬಾಳುವುದೇ ಕೊಡಿ ಅಂತ ಎಲ್ಲಿ ಹೇಳಿಲ್ಲ. ಅದನ್ನ ಸದನದಲ್ಲಿ ಸಹ ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ಎಲ್ಲ ಸುಳ್ಳು, ಅತಿ ಹೆಚ್ಚು ಅಧಿಕಾರಿಗಳು ಎಲ್ಲ ಸುಳ್ಳು. ನೀವು ನಾಳೆ ಇವತ್ತಾಗಲೇ CID ಅವ್ರ ತನಿಖೆ ನಡೀತಾ ಇದೆ. ನಿನ್ನೆನೆ CID ಅವರು ಯಾದಗಿರಿ ಬಂದಿದ್ದಾರೆ. ಏನಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ರಾತ್ರಿ ಎಲ್ಲ ಪಾರ್ಟಿ ಮಾಡ್ಯಾರ. ಪಾರ್ಟಿ ಮಾಡಿ ಬೆಳಿಗ್ಗೆ ಬಂದು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದಾರೆ. ಮಲಗಿದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗಾಗಲೇ ಮರಣೋತ್ತರ ಪರೀಕ್ಷೆನೂ ಆಗಿದೆ. CID ಅವರು ಬಂದಿದ್ದಾರೆ. ಅದು ಮುಂದೆ ಅದು ಇದ್ದಾಗ ನಾವು ಮಾತಾಡಬಾರ್ದು. ಏನೈತಿ, ಸತ್ಯವನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತಾರೆ. ಸರ್ಕಾರದ ಅಳಿವಿನ ಪ್ರಶ್ನೆ ಬಂತು. ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಿರ್ತಾರೆ. ಯಾಕಂದ್ರೆ ಈಗ ಅವ್ರು ಚಲಾವಣೆಯಲ್ಲಿ ಇರ್ಬೇಕಲ್ಲ, ದಿವಸ TV ಅವರು ಏನಾದ್ರು ಒಂದು TV ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ಅದಕ್ಕೆ ಅವರು ದಿನ ಟಿವಿಯಲ್ಲಿ ಕಾಣ್ಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಏನೂ ಆಗಲ್ಲ. ಯಾಕಂದ್ರೆ 136 ಸೀಟ್ ಕೊಟ್ಟಿದ್ದಾರೆ ಜನ. ಒಂದೇ ಒಂದು ನಮ್ಮ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕಿ ಇರಲಾರ್ದಂಗೆ ಕೆಲಸ ಮಾಡ್ಯಾರ ಅನ್ನೋದು ಒಂದೇ ಒಂದು. ಯಾಕಂದ್ರೆ ಪ್ರತಿ ಸಾರಿ ಹೇಳ್ತಾ ಇದ್ರು ಸಿದ್ದರಾಮಯ್ಯರು, ಜೈಲಿಗೆ ಹೋಗಿ ಬಂದು ಯಡಿಯೂರಪ್ಪ, ಜೈಲಿಗೆ ಹೋಗಿ ಬಂದು ಯಡಿಯೂರಪ್ಪ ಅಂತೇಳಿ. ಆ ರಿವೆಂಜ್ಗೋಸ್ಕರ ಅವ್ರಿಗೊಂದು ಕಪ್ಪು ಚುಕ್ಕೆ ಕುದುರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ವಿನ ಇದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ.